ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಈ ವರ್ಷದ ಹಪ್ಪಳದ ಕತೆ ಇವತ್ತಿಗೆ ಮುಗಿಯುತ್ತೆ. ನಾನು ಮಾಡ್ಕೊಂಡಿರೋ ಹಪ್ಪಳದ ಕಂದಿಸ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಅಮ್ಮನೂ ಬರಬೇಕು, ಅವರು ಎಮ್ಮೆಗೆಲ್ಲ ನೀರು ಕುಡಿಸಿ ಬರ್ತೀನಿ ಅಂತ ಅವರು ಹೋದರು. ಅವ್ರು ಬರೋಷ್ಟೊತ್ತಿಗೆ ನೀರೆಲ್ಲ ಕಾದಿರುತ್ತೆ ಅಂತ ನಾನು ಕೂಡ ಕುತ್ಕೊಂಡೆ. ನೆನ್ನೆನೇ ಮಾಡಬೇಕಾಗಿತ್ತು ಈ ಕೆಲಸನ. ನೆನ್ನೆಗೂ ಯಾಕೋ ಗೊತ್ತಿಲ್ಲ, ನನಗೆ ನೆನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ನನಗೆ ಯಾಕೋ ನಿನ್ನೆ ಯಾವ ಕೆಲಸನೂ ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಹಾಗೆ ಊರಿಗೆ ಹೋಗೋ ದಿನಗಳು ಕೂಡ ಹತ್ತಿರ ಬಂದೇ ಹೋಯಿತು. ಅದೇ ಬೇಜಾರಾಗ್ತಾಯಿದೆ. ಕೆಲಸ ಮಾಡ್ಕೊತ ಇಲ್ಲೇ ಇದ್ದರೂ ಪರವಾಗಿಲ್ಲ, ಊರಿಗೆ ಹೋಗೋದು ಬೇಡಪ್ಪ ಅನ್ನಿಸ್ತಾ ಇತ್ತು. ಇಲ್ಲೇ ಇರೋಕ್ಕೂ ಇಷ್ಟ ಇಲ್ಲ, ಊರಿಗೆ ಹೋಗೋಕ್ಕೂ ಇಷ್ಟ ಇಲ್ಲ. ಹಾಗೆ ಆಗ್ತಾಯಿದೆ, ಒಂಥರ ಎಡಬಿಡಂಗಿ ಥರ ಆಗಿಬಿಟ್ಟಿದ್ದೆ ನಾನು. ಈ ಸಲ ಸ್ವಲ್ಪ ಒಂದು ವೀಕ್ ಇರೋಣ ಅಂತ ಇದ್ದೆ. ಒಂದೆರಡು ದಿನ ರೆಸ್ಟ್ ಕೂಡ ತೊಗೊಳ್ಳೋಣ ಅಂತ ಹೇಳಿ ಏನು ರೆಸ್ಟ್ ತೊಗೊಂಡಿದ್ದು ಏನೂ ಇಲ್ಲ. ಎಲ್ಲ ಕೆಲಸಗಳನ್ನ ಕೊಂಡೆ. ಆಮೇಲೆ ಒಂದು ವೀಕ್ ಇರೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಅಂದರೆ ಮುಂದಿನ ತಿಂಗಳು ಬಂದು ಒಂದು ವೀಕ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಮೇದಲ್ಲಿ ಈ ವಿಡಿಯೋ ಬರೋಷ್ಟೊತ್ತಿಗೆ ಮೇ ಆಗಿರುತ್ತೋ ಏನೋ ನನಗೂ ಗೊತ್ತಿಲ್ಲ. ಯಾಕಂದರೆ ನನ್ನ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರೋದ್ರಿಂದ ಇದು ಲೇಟಾಗಿ ಬರಬಹುದೇನೋ. ಮೇದಲ್ಲಿ ಮತ್ತು ಮದುವೆಗಳಿದ್ದಾವೆ. ಹಾಗೆಯೇ ನನಗೆ ಇಲ್ಲಿಂದ ಹೋದ ತಕ್ಷಣ ಒಂದು ಗೃಹ ಪ್ರವೇಶ ಕೂಡ ಇದೆ. ಹಾಗಾಗಿಯೇ ನಾನು ಸ್ವಲ್ಪ ಬೇಗ ಹೊರಟೆ. ಅದು ನಮ್ಮನೆಯವರು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡಿರಲಿಲ್ಲಲ್ಲ. ಇವತ್ತೇ ಬಾ ಅಂದರೆ ನೆನ್ನೆನೇ ಬಾ ಅಂತ ಹೇಳಿದರು. ನಾನು ಇಲ್ಲ ಅಂತ ಹೇಳಿ ಪಾರ್ಲರಿಗೆಲ್ಲ ಫೋನ್ ಮಾಡಿ ಕೇಳಿದೆ. ಅವರಿಲ್ಲ, ಓಪನ್ ಇರುತ್ತೆ, ಸಂಡೇ ಆಗುತ್ತೆ ನಾ ಹೋಗೋದು, ಇಲ್ಲ ಓಪನ್ ಇರುತ್ತೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಹೇಳಿದ್ಮೇಲೆ ನಾನು ಸಂಡೇನೇ ಹೋಗಿ ಐಬ್ರೋಸ್ ಕೂಡ ಮಾಡಿಸ್ಕೊಂಡೆ. ನಾನು ಆಲ್ರೆಡಿ ಆ ವಿಡಿಯೋಗಳೆಲ್ಲ ಆಗಿದೆ. ಹಾಗೆ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಕೂಡ ಹೋಗಿದ್ದೆ. ಆ ವಿಡಿಯೋಗಳು ಕೂಡ ಬರುತ್ತೆ. ಅಲ್ಲಿ ಕೂಡ ನನಗೊಬ್ಬರು ಸಬ್ಸ್ಕ್ರೈಬರು ಸಿಕ್ಕಿದ್ರು. ಆದರೆ ಪಾಪ ಬೇಡ, ಆ ವಿಡಿಯೋದಲ್ಲೇ ಹೇಳ್ತೀನಿ ಏನು ಎತ್ತ ಅನ್ನೋದು. ಅಮ್ಮ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನಂಗೆ ಟೀ ಯಾಕೋ ಕುಡಿಯೋಕ್ಕೆ ಅಷ್ಟಿಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಅಮ್ಮ ಕಾಫಿ ಮಾಡ್ಕೊಂಡ್ರಲ್ಲ, ಕಾಫಿಲೇ ನನಗೂ ಒಂದು ಸ್ವಲ್ಪ ಕೊಡಮ್ಮ ಅಂತ ಅಂದೆ. ಆಮೇಲೆ ಕಾಫಿನೇ ಕೊಟ್ಟರು ಅಮ್ಮ. ತುಂಬ ಸ್ಟ್ರಾಂಗಾಗಿ ಮಾಡಿದರು ಕಾಫಿನ. ಆಮೇಲೆ ಶ್ರೇಯನು ಬಂದ ಅಷ್ಟೊತ್ತಿಗೆ. ಅವನು ಕುಡಿ ಅಂತ ಕೊಟ್ವಿ. ಅವನು ಕಾಫಿ ತುಂಬ ಸ್ಟ್ರಾಂಗ್ ಇದೆ, ಬೇಡ ಅಂತ ಹೇಳ್ದ. ನೋಡಿ, ಹಪ್ಪಳ ಕೂಡ ಕನಸಿ ಆಯಿತು. ಇಷ್ಟೊಂದು ಹಪ್ಪಳ ಮಾಡಬೇಕು ಅಂದರೆ ಇನ್ನು ನೆಕ್ಸ್ಟ್ ಇಯರೇ ಹಪ್ಪಳನ ಮಾಡೋದು ನಾವು. ತಿನ್ನಕ್ಕೆ ಬೇಕಾದರೆ ಅವಾಗವಾಗ ಹಸಿ ಹಪ್ಪಳನ ಮಾಡ್ಕೊತೀವಿ. ನಾನು ಒಂದು ಸ್ವಲ್ಪ ಅಕ್ಕಿನ ಇಟ್ಕೊಂಡಿದ್ದೀನಿ. ಯಾಕಂದರೆ ಈ ಸಲ ಹಪ್ಪಳ ಮಾಡಿದಾಗ ಚಿನ್ನಿ ಬಂದಿರಲಿಲ್ಲಲ್ಲ. ಹಾಗಾಗಿ ಅವಳು ಬಂದಾಗ ಒಂದು ಸ್ವಲ್ಪ ಮಾಡಿಕೊಡೋಣ ಅಂತ ಒಂದು ಸ್ವಲ್ಪ ಅಕ್ಕಿ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ. ಅವಳು ಬಂದಾಗ ಅವಳನ್ನು ಕೇಳಿ ಮಾಡ್ತೀನಿ. ನಾವು ಹಪ್ಪಳ ಎಲ್ಲ ಒಯ್ದಾದ್ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನ ಇಟ್ಕೊಂಡು ಒಂದು ದಿನ ಇಲ್ಲ 2 ದಿನ ಬಿಟ್ಟು ತಿಂತಾಯಿದ್ವಿ. ಈ ಸಲ ಏನು ನಾನು ಇಟ್ಕೊಳ್ಳೋಕ್ಕೆ ಹೋಗಲಿಲ್ಲ. ಗುಡ್ ಮಾರ್ನಿಂಗ್. ಟೈಮ್ ಬಂದು 6:45 ಆಯಿತು. 6:30 ಎದ್ದೆ. ನೀರು ಕುಡಿಯೋಣ ಅಂತ ನೀರು ಕುಡಿದೆ, ಒಂದು ಲೋಟ. ಇನ್ನೊಂದು ಲೋಟ ತೊಗೊಂಡು ಬಂದೆ. ಇಲ್ಲಿ ಕೈ ಜಾರಿ ನೀರೇ ಬಿದ್ದೋಯ್ತು. ಇವತ್ತು ತಿಂಡಿ ಬಂದು ಇಡ್ಲಿ. ಶ್ರೇಯು ಇಡ್ಲಿ ಮಾಡು ಅಂತ ಹೇಳಿದ್ದಂತ ಅಮ್ಮಮ್ಮಂಗೆ. ಇಡ್ಲಿ ಮಾಡ್ತಾಯಿದ್ದಾರೆ. ಮತ್ತು ವಡನೂ ಬೇಕು. ಅಮ್ಮ ವಡ ಮಾಡಲ್ಲ ಫಸ್ಟ್ ಶ್ರೇಯು ಅಂದಿದ್ರು. ಆಮೇಲೆ ಮತ್ತು ವಡನೂ ಬೇಕು ಅಂದ. ಹಾಗಾಗಿ ನೆನೆಸಿದ್ದಾರೆ. ಯಾಕೋ ಗೊತ್ತಿಲ್ಲ, ರಾತ್ರಿ ಅಷ್ಟು ಚೆನ್ನಾಗಿ ನಿದ್ದೆನೇ ಬರಲಿಲ್ಲ. ಶ್ರೇಯು ಬರೀ ಒದ್ದಾಡೋದು ಮಾಡ್ತಾನೆ. ನಾವು ಹಿಂಗೆ ಮಲಗಿದವರು ಹೋಗಿ ಈ ಕಡೆ ಗೋಡೆ ಸೈಡಿಗೆ ಮಲಗಿದ್ದೀವಿ. ಹಾಗೆ ನಮ್ಮದು ಬೆಡ್ಶೀಟು ಸೇರಿಸಿ ತಗೊಂಡೋಗಿದ್ದೀವಿ. ಅದು ಹೆಂಗೆ ಹೋಗಿದ್ದೀವೋ ನಂಗೆ ಗೊತ್ತಿಲ್ಲ. ಆ ಥರ ರಗಳೆ ಮಾಡ್ತಾನೆ, ಮಲಗೋಕ್ಕೆ ಬಿಡೋಲ್ಲ. ಅವ್ರು ಬರೀ ಒದ್ದಾಡ್ತಾನೆ. ಹಾಗೆ ರಾತ್ರಿ ಅಷ್ಟು ಚೆನ್ನಾಗಿ ನಿದ್ದೆ ಬರೋಲ್ಲ. ತೊಂಡೆಕಾಯಿ ಎಲ್ಲ ಹಾಕಿ ಸಾಂಬಾರು. ಇವತ್ತು ನಾನೇನು ತರಕಾರಿ ಹೆಚ್ಕೊಡಕ್ಕೆ ಹೋಗಿಲ್ಲ, ಅವರೇ ಮಾಡ್ತಾಯಿದ್ರು. ನಾನು ಹೋಗಲಿಲ್ಲ ಒಳಗಡೆ. ಪಂಪನ್ನು ಆನ್ ಮಾಡಿ ಟ್ಯಾಂಕ್ ಒಂದು ತುಂಬಿಸ್ದೆ. ನೀರೊಂದು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಇನ್ನೊಂದು ಲೋಟ ನೀರು ಕುಡಿದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಟೀ ಕುಡಿಬೇಕು. ನನ್ನ ಸೇರ್ಸಿ ಕರ್ಕೊಂಡು ಹೋಗಿದ್ದೀಯಾ? ಮತ್ತೆಂಥದ್ದು? ಅದೇ ಹಂಗೆ ಅಲ್ಲಿ ಹೋದ್ವಿ. ಶ್ರೇಯು ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನನಗೆ. ಅವನಿಗೆ ಅದೇ ಕೇಳ್ತಾ ಇದ್ದೆ, ಯಾಕೆ ಹಂಗೆ ಮಾಡಿದ್ದೆ ಅಂತ. ಅವನು ಅಲ್ಲಿ ಆಟ ಆಡಿ ಬಂದಿರ್ತಾನಲ್ಲ, ಅದನ್ನು ಇಲ್ಲಿ ಕನ್ವರ್ಸೋದು, ಕೈ ಹಾಕೋದು, ಕಾಲು ಹಾಕೋದು, ದೂಡೋದು, ಆ ಥರ ಮಾಡ್ತಿರ್ತಾನೆ. ನನಗೆ ನಿದ್ದೆನೇ ಇಲ್ಲ ರಾತ್ರಿ ಎಲ್ಲ. ಅದೊಂದು ಸ್ವಲ್ಪ ಎಚ್ಚರ ಆದ ತಕ್ಷಣ ಗೊತ್ತಲ್ವಾ, ನಿದ್ದೆನೇ ಬರಲ್ಲ. ಹಾಗೆ ನಿದ್ದೆ ಬರುತ್ತೆ ಅನ್ನೋ ಟೈಮಿಗೆ ಮತ್ತೇನಾದರೂ ಒಂದು ಮಾಡ್ತಾನೆ. ಹಾಗಾಗುತ್ತೆ. ಅಮ್ಮ ಎಮ್ಮೆ ಕೂಡ ಕರ್ಕೊಂಡು ಬಂದಿದ್ದರು. ಹಾಲಿಟ್ಟಿದ್ದೀನಿ, ಟೀ ಮಾಡ್ಕೊ ಅಂತ ಹೇಳಿದ್ರು. ನಾನು ಒಬ್ಬಳೇ ಟೀನ ಮಾಡ್ಕೊತಾ ಇದ್ದೀನಿ.
ನಾನು ಕಣ್ಣಂದೇ ಒಂದು ಟೀ ಪುಡಿ ತೊಗೊಂಡು ಬಂದಿದ್ದೆ. ಅಮ್ಮಂಗೆ ಅದು ಯಾವುದೋ ಒಂದು ಟೀ ಪುಡಿ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ರು. ಅದು ಚೆನ್ನಾಗಿತ್ತಂತೆ. ಇವತ್ತು ನೋಡೋಣ ಅಂಥೇಳಿ ಅದೇ ಟೀ ಪುಡಿನ ಹಾಕಿದೆ. ಹೌದು, ತುಂಬ ಚೆನ್ನಾಗಿತ್ತು. ನನಗೂ ಕೂಡ ಅದು ಇಷ್ಟ ಆಯಿತು. ಆಮೇಲೆ ಅನ್ನಿಸ್ತು ನನಗೂ, ನಾನು ಇನ್ನು ಇದೇ ಟೀ ಪುಡಿ ತರಿಸ್ಕೊಳ್ಳೋಣ ಅಂತ. ಯಾವುದೋ ಒಂದು ಅಂಗಡೀಲಿ ತಂದಿದ್ರಂತೆ ಇವರು. ಯಾವತ್ತೂ ಒಂದಿನ ಊರಿಗೆ ಹೋಗಬೇಕಿದ್ರೆ ಟೀ ಪುಡಿ ಇಲ್ಲ ಅಂದಾಗ ತೊಗೊಂಡೋಗಿದ್ರಂತೆ. ಅಮ್ಮ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ ಕಣೆ ಆ ಟೀ ಪುಡಿ ಅಂತ ಹೇಳಿದ್ರು. ರಾತ್ರಿ ನಿದ್ದೆ ಇಲ್ದಿದ್ದಕ್ಕೆ ಏನೋ ಒಂಥರ ಆಗ್ತಾಯಿತ್ತು. ಮಲಗೋಣ ಅಂತ ಅನ್ನಿಸ್ತಾ ಇತ್ತು. ನಾನಿವತ್ತು ಹಾಗಾಗಿ ಅಡುಗೆ ಮನೆ ಕಡೆ ಹೋಗಲೇ ಇಲ್ಲ. ಅಮ್ಮನೇ ಎಲ್ಲ ಕೆಲಸ ಮಾಡ್ಕೊತಾ ಇದ್ದರು. ಅವರೇ ಕಾಯಿ ತುರಿದು, ಅವರೇ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿದ್ರು. ನಮ್ಮ ಎದುರುಗಡೆ ಮನೆಯವರು ಒಂದಷ್ಟು ತೊಂಡೆಕಾಯಿ ಕೊಟ್ಟಿದ್ದರು. ಸ್ವಲ್ಪ ಜಾಸ್ತಿ ತೊಂಡೆಕಾಯಿ ಹಾಕಿ ಸಾಂಬಾರು ಮಾಡಮ್ಮ ಅಂತ ಹೇಳಿದ್ದೆ. ನನಗೆ ತೊಂಡೆಕಾಯಿ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ನಮ್ಮ ಮನೇಲಿ ತೊಂಡೆ ಬಳ್ಳಿ ತುಂಬ ಚೆನ್ನಾಗಿತ್ತು. ಯಾಕೋ ಗೊತ್ತಿಲ್ಲ, ಈ ವರ್ಷ ನಮ್ಮ ತೊಂಡೆ ಬಳ್ಳಿನೇ ಇಲ್ಲ. ಅದು ಒಂದೇ ಜಾಗದಲ್ಲೇ ತುಂಬ ವರ್ಷ ಆಗಿತ್ತು ಹಾಕಿ. ಹಾಗಾಗಿನೋ ಏನೋ ಗೊತ್ತಿಲ್ಲ, ಈ ಸಲ ತೊಂಡೆಕಾಯೇ ಇಲ್ಲ ನಮ್ಮ ಮನೇಲಿ. ಇಲ್ಲಾಂದರೆ ಎಷ್ಟು ತೊಂಡೆಕಾಯಿ ಸಿಗ್ತಾಯಿತ್ತು ಗೊತ್ತಾ. ಪಲ್ಯಕ್ಕೆ ಮತ್ತು ಸಾಸಿವೆ ಮಾಡ್ತಾರೆ ಅಮ್ಮ ತೊಂಡೆಕಾಯಲ್ಲಿ. ಆಮೇಲೆ ತೊಂಡೆಕಾಯ್ದು ಪಲಾವ್ ಮಾಡ್ತಾರೆ ಅಮ್ಮ. ನಮ್ಮ ಚಿನ್ನಿಗೆ ತುಂಬ ಇಷ್ಟ ಅದು. ನಾನು ಹಳೆ ವಿಡಿಯೋಗಳಲ್ಲಿ ಅದು ರೆಸಿಪಿನ ಶೇರ್ ಮಾಡಿದ್ದೆ. ಶ್ರೇಯುಗೆ ಕೇಳಿದ್ರು ಅಮ್ಮ ತೊಂಡೆಕಾಯಿದ್ದು ಪಲಾವ್ ಮಾಡಿಕೊಡ್ಲೇನೋ ಅಂತ. ಆಮೇಲೆ ಅವನು ಬೇಡ ಅಂತ ಹೇಳ್ದ. ಅವನಿಗೆ ಅದು ತಿಂದಿರೋದು ನೆನಪಿಲ್ಲ. ಹಾಗಾಗಿ ಆಮೇಲೆ ಅಮ್ಮ ಮಾಡಲಿಲ್ಲ. ಯಾವ ಥರ ಒಂದಿನ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಮಾಡಿ ಕೊಡಲಿಲ್ಲ ಅವರು. ಇದು ಉದ್ದಿನ ವಡೆ ಹಿಟ್ಟು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ಹಾಗಾಗಿ ಬಿಡೋಕ್ಕೇ ಬರ್ತಾ ಇರಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ಈ ಥರ ಬೋಂಡದ ಥರ ಬಿಟ್ಟೆ. ಅಮ್ಮ ಒಂದು ಸಲ ಬಿಟ್ಟು ನೋಡಿದ್ರು, ಅವರಿಗೂ ಅದು ಬರಲಿಲ್ಲ. ಆಮೇಲೆ ನಾನು ಬಿಟ್ಟೆ, ನನಗೂ ಅದು ಬಿಡೋಕ್ಕೆ ಬರಲಿಲ್ಲ. ಆದರೆ ತುಂಬ ಚೆನ್ನಾಗಿತ್ತು ವಡೆ, ಟೇಸ್ಟು ತುಂಬ ಚೆನ್ನಾಗಿತ್ತು. ಅಮ್ಮ ಏನು ಮಾಡಿದ್ರು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ರಂತೆ. ತುಂಬ ಗರಿಗರಿಯಾಗಿ ಬರುತ್ತೆ. ಅಂದರೆ ರುಬ್ಬಿ ಎಲ್ಲ ಆದ ನಂತರ ಅಕ್ಕಿ ಹಿಟ್ಟು ಹಾಕಿ ಅವರು ಕಲಸಿದ್ರು. ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕಿದರೆ ಸ್ವಲ್ಪ ಗಟ್ಟಿ ಆಗ್ತಿತ್ತೇನೋ. ಅದು ತುಂಬ ಮಾಡಿರಲಿಲ್ಲ ಅಮ್ಮ ವಡನು. ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಬ್ಬಿದ್ರು. ಮಿಕ್ಸಿಲಿ ಗೊತ್ತಲ್ವ, ಅದು ಎಷ್ಟು ಗಟ್ಟಿ ರುಬ್ತೀವಿ ಅಂದರೂ ಬರಲ್ಲ, ಅದು ನುರಿಯೋದೇ ಇಲ್ಲ. ಸ್ವಲ್ಪ ನೀರು ಹಾಕಿದ್ರಿರ್ಬೇಕು. ಅದು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಏನಂತ ಒಂಚೂರು ವಡ ನೋಡಮ್ಮ. ಅವರು ಗ್ರೈಂಡರ್ ತಿನ್ನಿಸ್ತಾರಲ್ಲಮ್ಮ. ನಾವು ಮನೇಲಿ ಏನು ಅಡುಗೆ ಮಾಡಿದ್ರು ಹೋಟೆಲ್ ಅಡುಗೆಗೆ ಕಂಪೇರ್ ಮಾಡ್ತೀವಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಅಮ್ಮನೂ ಅದೇ ಅಂತ ಇದ್ದರು, ಹೋಟೆಲ್ಗಳಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಮರೈತಿ ವಡ ಅಂತ ಹೇಳ್ತಾಯಿದ್ರು. ನಾನು ಅದೇ ಅಂದೆ. ಅವರು ಗ್ರೈಂಡ್ರಲ್ಲಿ ತಿರ್ಸ್ತಾರಲ್ಲ, ಹಾಗಾಗಿ ಹಿಟ್ಟು ಅದು ಗಟ್ಟಿ ಬರುತ್ತೆ. ಅದು ಬಿಡೋದು ಕೂಡ ಶೇಪಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮನೇಲಿ ಮಾಡೋದು ಒಂದು ಸ್ವಲ್ಪ ಅಲ್ವಾ, 1 ಲೋಟ 2 ಲೋಟ ನೆನೆಸ್ತೀವಿ ಅಷ್ಟೇ. ಅದು ಮಿಕ್ಸಿಲಿ ಹಾಕೋದ್ರಿಂದ ನೀರು ಹಾಕಲೇಬೇಕಾಗುತ್ತೆ. ಅವರು ಜಾಸ್ತಿ ಕೆ ಗಟ್ಟಲೆ ನೆನೆಸ್ತಾರಲ್ವ. ಗ್ರೈಂಡ್ರಿಗೆ ಹಾಕೋದ್ರಿಂದ ವಡ ಚೆನ್ನಾಗಿ ಬರುತ್ತೆ. ಅಂದರೆ ಹಿಟ್ಟು ಗಟ್ಟಿ ಬರುತ್ತೆ ಅಲ್ವಾ, ವಡ ಚೆನ್ನಾಗಿ ಬರುತ್ತೆ. ತಿಂಡಿ ಆಯಿತು. ಇನ್ನೇನಾದರೂ ಕೂತ್ಕೊಂಡ್ರೆ ಸೋಮಾರಿತನ ಬಂದುಬಿಡುತ್ತೆ ಅಂತ ನಾನು ಬಂದೊಳೆ ಪಾತ್ರೆನ ತೊಳಿತಾ ಇದ್ದೀನಿ. ಇವತ್ತು ಇಡ್ಲಿ ಮಾಡಿರೋದಕ್ಕೆ ಪಾತ್ರೆಗಳು ಕೂಡ ತುಂಬ ಅಂದರೆ ತುಂಬಾ ಇತ್ತು. ಮತ್ತು ನಾನು ಬೆಳಗ್ಗೆ ಪಾತ್ರೆನೂ ತೊಳೆದಿರಲಿಲ್ಲ. ಒಂದೊಂದು ಸಲ ಏನು ಮಾಡ್ತೀನಿ, ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ ಒಂದಷ್ಟು ಪಾತ್ರೆಗಳನ್ನ ತೊಳ್ಕೊಂಡ್ಬಿಡ್ತಾ ಇದ್ದೆ.
ಇವತ್ತು ಏನು ಮಾಡೋಕ್ಕಾಗಲಿಲ್ಲ ನನಗೆ ನಿದ್ದೆ ಸರಿ ಆಗಿಲ್ಲದೆ ಇರೋದಕ್ಕೆ ಒಂಥರ ಅಂತ ಅನ್ನಿಸ್ತಾ ಇತ್ತು. ನಾನು ವಡಾನೂ ಅಷ್ಟೇ 2 ತಿಂದೆ. ಅದು ನಂಗೆ ನಿದ್ದೆ ಇಲ್ಲ ಅಂದರೆ ಒಂಥರ ವಾಮಿಟ್ ಬಂದಂಗೆ ಆ ಥರ ಎಲ್ಲ ಆಗ್ತಿರುತ್ತೆ. ತಲೆನೋವು ಎಲ್ಲಿ ಬರುತ್ತೋ ಅಂತ ಹೆದರ್ತಾ ಇದ್ದೆ. ಈ ಸಲ ತಲೆನೋವಿನ ಮಾತ್ರೆ ಏನೂ ತಂದಿರಲಿಲ್ಲ. ನನಗೆ ಹಪ್ಪಳ ಮಾಡ್ತಾ ಇದ್ದೆಲ್ಲ ತಿಂತಾ ಇದ್ದೆ ಕೂಡ ಹಪ್ಪಳನ. ಹೋದ ಸಲ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು, ಈ ಸಲ ಏನೂ ಆಗಲಿಲ್ಲ. ಒಂದಿನ ಆಗೋಕ್ಕಾಗಿತ್ತು, ಆಮೇಲೆ ನಂಗೆ ಸುಸ್ತಾಗಿದ್ದಕ್ಕೆ ಮಲಗಿಬಿಟ್ಟೆ. ನನಗೇನೋ ಅಷ್ಟು ಇದು ಅನ್ನಿಸ್ಲಿಲ್ಲ. ಗ್ಯಾಸ್ಟ್ರಿಕ್ಕಿನ ಮಾತ್ರೆ ನಾನು ಎಲ್ಲಿ ಹೋದ್ರೂ ಒಯ್ತೀನಿ, ನನಗೆ ಆಗೋದು ಗೊತ್ತಾಗುತ್ತಲ್ವ, ಪಟ್ ಅಂತ ತಿಂದುಬಿಡ್ತೀನಿ. ನನಗಿಲ್ಲ ಅಂದರೆ ಅದು ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಕಷ್ಟ ಆಗಿಬಿಡುತ್ತೆ. ಕೆಲಸ ಎಲ್ಲ ಆಯಿತು, ಪಾತ್ರೆ ತೊಳೆದಾಯಿತು, ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು. ಹಾಗಾಗಿ ಈಗ ನೆಲ ಒರೆಸ್ಬೇಕು. ನೆಲ ಅಮ್ಮ ಅದೇ ಎಮ್ಮೆ ಕರಿಯೋಕ್ಕೆ ಹೋಗಿದ್ದಾರೆ. ಅವ್ರದ್ದು ಎಮ್ಮೆ ಕರೆದಾದ್ಮೇಲೆ ನೆಲ ಒರೆಸೋಣ ಅಂತ. ನಾಳೆ ಊರಿಗೆ ಹೋಗೋ ದಿನ ಮೆಹಂದಿ ಹಚ್ಕೊಂಡ್ಲು ಏನೋ ನೋಡ್ತಾ ಇದ್ದೀನಿ. ಚಿಕ್ಕಪ್ಪನ ಮನೆ ಹತ್ರನೂ ಮೆಹಂದಿ ಚೆನ್ನಾಗಿದೆ. ಇಲ್ಲಿ ನಮ್ಮ ಮನೆ ಹತ್ರ ಮೆಹಂದಿ ಖಾಲಿ ಆಯ್ತು, ಮೊನ್ನೆ ಹಚ್ಕೊಂಡಿದ್ದಲ್ಲ. ಹಾಗಾಗಿ ಅಮ್ಮ ಅದರಲ್ಲೂ ಒಂದು ಸ್ವಲ್ಪ ಇಟ್ಕೊಂಡಿದ್ವಿ, ಇನ್ನೊಂದಿನ ಹಚ್ಕೊತೀನಿ ಅಂತ. ಹಚ್ಕೊಂಡಿಲ್ಲ ಅವರು. ನಾನು ಅಲ್ಲೇ ಒಂಚೂರು ಹೋಗಿ ಶ್ರೇಯೋ ಮೆಹಂದಿ ಕೊಯ್ಕೊಬ್ರಣ, ಏನೂ ಕೆಲಸ ಹಾಕಲ್ಲ. ಚಿಕ್ಕಪ್ಪನ ಮಗ ನಾನು ಹೋಗಿ ಕೊನೆಗೆ ಹೋಗಿ ಕೊಯ್ಕೊಂಬರ್ತೀವಿ. ಅವನು ಇವತ್ತು ಎಲ್ಲೋ ಅವ್ರ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಇದ್ದಾನೆ. ಚಿಕ್ಕಪ್ಪನ ಮಗನಿಗೆ ಅವನು ಮಧ್ಯಾಹ್ನದ ಮೇಲೆ ಇರಲ್ಲ ಅಂದಿದ್ದಾನೆ. ಹಾಗಾಗಿ ಅವನಿಗೆ ನಾನು ಅವಾಗಿಂದ ಫೋನ್ ಮಾಡ್ತಾಯಿದ್ದೀನಿ, ವಿಡಿಯೋ ಅಪ್ಲೋಡಿಗೆ ಈಗಲೇ ಹೋಗಿ ಬರೋಣ ಅಂತ ಹೇಳಿ. ಅವನು ಇದರಲ್ಲಿ ಮಾಸೂರಲ್ಲಿದ್ದಾನಂತೆ, ಗೊಬ್ಬರ ತರಕ್ಕೆ ಹೋಗಿದ್ದಾನೆ ತೋಟಕ್ಕೆ ಗೊಬ್ಬರ ಹಾಕೋಕ್ಕೂ ಬಂದಿದ್ದಾರೆ ಅವನಿಗೆ. ಹಾಗಾಗಿ ಅವನೇನೋ ಆದರೂ ಬಂದಿಲ್ಲ, ಅವನೇನು ಕಾಯ್ತಾ ಇದ್ದೀನಿ. ಅವನೇನಾದ್ರು ಕೇಳದೆ ಹೋದರೆ ನನಗೆ ವಿಡಿಯೋ ಅಪ್ಲೋಡಿಗೆ ನಾಳೆ ಪೋಸ್ಟ್ ಮಾಡೋಕ್ಕೆ ವೀಡಿಯೋನೇ ಇಲ್ಲ. ಯಾವಾಗಲೂ ಊರಿಗೆ ಬರಬೇಕಿದ್ರೆ ಒಂದು 3-4 ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೆ. ಈ ಸಲ ನಂಗೆ ಎಡಿಟ್ ಮಾಡೋಕ್ಕೂ ಆಗಿಲ್ಲ, ಇದೇನೂ ಮಾಡೋಕ್ಕೂ ಆಗಿಲ್ಲಲ್ಲ. ಹಾಗಾಗಿ ಯಾವುದೂ ಇದು ಮಾಡ್ಕೊಂಡಿಲ್ಲ. ಒಂದೇನಂದರೆ ಗುಡ್ ನ್ಯೂಸ್ ಏನಂದರೆ ಇದು ವೀಡಿಯೋಸ್ ತುಂಬ ಚೆನ್ನಾಗಿ ಓಡ್ತಾ ಇದೆ. ಹಾಗಾಗಿ ರೆವೆನ್ಯೂ ಕೂಡ ಚೆನ್ನಾಗಿ ಜನ್ರೇಟ್ ಆಗ್ತಾ ಇದೆ. ನನಗೆ ನಗು ಬರುತ್ತೆ. ಶ್ರೇಯನ ಹತ್ರ ಅದೇ ಅಂತಿದ್ದೆ, ಇವಾಗ ಖುಷಿ ಆಯ್ತು ಅಂತ. ಏನಾಗಿದೆ ಅಂದರೆ ನನ್ನದು ವಿಡಿಯೋ ತುಂಬ ಜನರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ಲ. ತುಂಬ ಜನ ಕೇಳ್ತಾರೆ ವಿಡಿಯೋ ಹಾಕ್ತಿಲ್ವಾ ಅಂತ ಹೇಳಿ. ಆ ಸಬ್ಸ್ಕ್ರೈಬ್ ಅಂತ ಬಟನ್ ಪ್ರೆಸ್ ಮಾಡಿದ್ಮೇಲೆ ಬೆಲ್ ಐಕಾನ್ ಅಂತ ಇರುತ್ತೆ, ಅದನ್ನು ಇದು ಮಾಡಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ತುಂಬ ಜನ ಕೇಳಿದ್ದಾರೆ. ನಾನು ಈ ಕಡೆ ವ್ಯೂಸು ತುಂಬ ಡೌನ್ ಆಗಿತ್ತಲ್ವ, ತುಂಬ ಯೋಚನೆ ಮಾಡ್ತಾಯಿದ್ದೆ ಯಾಕೆ ಅಂತ. ಅದಕ್ಕೆ ಏನೋ ಸೊಲ್ಯೂಷನ್ ಹುಡುಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ನಂಗೆ ಅದು ಯಾವುದೂ ಏನೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತುಂಬ ಜನ ಕೇಳ್ತಾರೆ ಯಾಕೆ ವಿಡಿಯೋ ಹಾಕ್ತಿಲ್ವಾ ಅಂತ. ನಮ್ಮ ಮನೆಯವರಿಗೆ 3 ಜನ ಕೇಳಿದಾರಂತೆ. ಮೊನ್ನೆ ಬಂದಾಗ ಅವ್ರು ಹೇಳ್ತಾ ಇದ್ರು ಯಾಕೆ ಏನಾಗಿದೆ ನೋಡು ಅಂತ ಇದ್ರು. ಅದು ನಮ್ಮ ಮನೆಯವ್ರದ್ದು ನೋಡ್ತೀನಿ ನಾನು ನೋಟಿಫಿಕೇಶನ್. ನಾನು ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಪಬ್ಲಿಷ್ ಆದ ತಕ್ಷಣ ನೋಟಿಫಿಕೇಶನ್ ಅವ್ರಿಗೆ ಹೋಗುತ್ತೆ. ತುಂಬ ಜನರಿಗೆ ಹೋಗ್ತಾ ಇಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಲ್ಲ ಅಂದರೆ ಅದು ಬೆಲ್ ಐಕಾನನ್ನು ಪ್ರೆಸ್ ಮಾಡಿಲ್ಲ ಅನಿಸುತ್ತೆ. ಹಾಗಾಗಿ ಹೋಗ್ತಾ ಇಲ್ಲ. ನನ್ನ ವ್ಯೂಸ್ ಕೂಡ ತುಂಬ ಡೌನ್ ಆಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಹೋಗ್ತಾ ಇದೆ ಮೇಲೆ. ಮತ್ತು ಊರಿಗೆ ಹೋದ್ಮೇಲೆ ಯಥಾ ಪ್ರಕಾರ ಡೌನ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೇ ಏನಾಗಿದೆ ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡ್ತಾ ಇದ್ದೀನಿ, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ ಕೈ ಇದೆಲ್ಲ ಹಪ್ಪಳದ ಪ್ರಭಾವ. ನನಗೆ ನನ್ನ ಕೈ ನೋಡೋಕ್ಕೆ ಹೇಸಿಗೆ ಆಗುತ್ತೆ, ಹಂಗಾಗಿತ್ತು. ಆ ಉಗಿ ಹೊಡೆದು ಕೈಯೆಲ್ಲ ಇದಾಗೋಗಿತ್ತು. ನೋಡಿ ಅವತ್ತೊಂದಿನ ತೋರಿಸಿದ್ದೆ ನಾನು, ಏನದು ಸುಟ್ಟಿದೆ. ಅದು ಸುಟ್ಟಿರೋದು ಏನಂದ್ರೂ ಹೋಗ್ತಾ ಇಲ್ಲ. ತುಂಬ ದಿನ ಬೇಕದು ಹೋಗೋದಕ್ಕೆ. ಅದಕ್ಕೊಂದು ಎಣ್ಣೆ ಇದೆ, ಅದು ಎಲ್ಲಿಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ. ಸುಟ್ಟೆಣ್ಣೆ ಅಂತ ಮಾಡಿಕೊಡ್ತಾರೆ. ಈ ಒಣ ಕೊಬ್ಬರಿನ ಸುಟ್ಟು ಅದರಲ್ಲಿ ಎಣ್ಣೆ ಮಾಡ್ತಾರೆ. ನಮ್ಮ ಶ್ರೇಯ ಯಾಕೋ ಇನ್ನೂ ಆದರೂ ಹಳೆ ಮನೆಗೆ ಹೋಗಿಲ್ಲಪ್ಪ. ಅದೇ ಹೇಳ್ತಾ ಇದ್ದೆ ಕೀಟ್ ಕಲಿಸ್ಲೇನೋ ಅಂತ. ಶ್ರೇವಿಗೆಲ್ಲ ಸ್ವಲ್ಪ ಮೊಡವೆ ಆಗೋಕ್ಕಾಗಿದ್ದಾವೆ. ಅದನ್ನು ಹಿಂಗೆ ಗಿಬ್ರ್ಕೊಂಡಿದ್ದಾನ, ಅದೆಲ್ಲ ಇದಾಗಿದೆ. ಇಲ್ಲೊಂದಾಗಿದೆ. ನನಗೆ ಚಿನ್ನಿಗೆ ಮೊಡವೆ ಆ ಥರದ್ದೇನೂ ಇಲ್ಲ. ಅವನಿಗೆ ಯಾಕೋ ಹಂಗಾಗಿದೆ. ಅವನು ಯಾರು ಇದ್ರಲ್ಲಿ ಬಂದಿದ್ದಾನೋ ಗೊತ್ತಿಲ್ಲ, ಇಲ್ಲೆಲ್ಲ ಆಗಿದೆ. ಈ ವಯಸ್ಸು ಹಂಗೆ ಅಲ್ಲ. ಈ ವಯಸ್ಸಲ್ಲಿ ನೋಡೋಕ್ಕೆ ಚಂದ ಅಲ್ಲ ಮಕ್ಕಳು. ನಮ್ಮ ಶ್ರೇಯು ಬಂದಾಗ ಹೆಂಗಿದ್ದ ಗೊತ್ತಾ, ಕರ್ರಗೆ. ಈಗ ಬೆಳ್ಳಗಾಗಿದ್ದಾನೆ. ಅರ್ಧ kg ಕಡಲೆ ಹಿಟ್ಟು, 1 kg ಅಕ್ಕಿ ಹಿಟ್ಟು ಖಾಲಿ ಮಾಡಿದ್ದೀನಿ ನಾನು ನನ್ನ ಮಗನ ಬೆಳ್ಳಗೆ ಮಾಡೋದಕ್ಕೆ. ನಮ್ಮ ಶ್ರೇಯು ಎಷ್ಟು ಕಲರ್ ಇದ್ದ ಗೊತ್ತಾ. ನಮ್ಮ ಚಿನ್ನಿನೇ ಕಪ್ಪಿದ್ಲು. ನಮ್ಮ ಶ್ರೇಯು ತುಂಬ ಕಲರ್ ಅಂದರೆ ಕಲರ್, ಅವ್ರ ಡ್ಯಾಡಿ ಥರ ಇದ್ದ. ಈಗ ಅಲ್ಲಿ ಬಿಟ್ಟ ಮೇಲೆ ಎಂತಕ್ಕೇನೋ ಗೊತ್ತಿಲ್ಲ, ಆ ಥರ ಕಪ್ಪಾಗಿದ್ದಾನಪ್ಪ. ಈಗ ಒಂಚೂರು ಕಲರ್ ಬರ್ತಾ ಇದ್ದಾನೆ, ಆದರೆ ಅವ್ನ ಕಲರ್ ಅಲ್ಲ. ಯಾಕಂದರೆ ಮೈಯೂ ಕೂಡ ಕಪ್ಪಿದೆ. ಅಟ್ಲೀಸ್ಟ್ ಮುಖನಾರು ಹೊರಗೆ ಹೋದರೆ ಕಪ್ಪಾಗುತ್ತೆ ಟ್ಯಾನ್ಗೆ. ಇದು ಹಂಗಲ್ಲ, ಮೈಯೂ ಕೂಡ ಕರ್ರಗಾಗಿದ್ದಾನಪ್ಪ. ಎಂಥ ಚಂದ ಇದ್ದ ಗೊತ್ತಾ ನನ್ನ ಮಗ. ಈಗ ನೋಡಿದ್ರೆ ಸಾಕು ಹಂಗಾಗಿದ್ದಾನೆ. ನಾನು ಹೇಳಿದ್ದು ಏನೂ ಕೇಳ್ತಲ್ಲ.
ಇಯರ್ಪೋರ್ಟ್ ಹಾಕ್ಕೊಂಡಿಯಾನ, ಹಂಗಾಗಿ ನಾನು ಹೇಳಿದ್ದು ಏನೂ ಕೇಳ್ತಲ್ಲ, ಧೈರ್ಯವಾಗಿ ಹೇಳ್ಬೋದು ಅಲ್ಲ ಮಗ. ಡ್ಯಾಡಿ ಫೋನ್ ಮಾಡೋ, ಡ್ಯಾಡಿಗೆ ನಾಳೆ 10 ಗಂಟೆಗೆ ಬರೋಕ್ಕೆ ಹೇಳೋ ಮಮ್ಮಿ ಅಂತ ಹೇಳ್ತಾ ಇದ್ದ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗೋಣ ಅಂತಿದ್ದ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗೋಣ ಅಂದ್ರೆ ತಮ್ಮ ನಾನು ಹೋದ್ಮೇಲೆ ನಾನೇ ಅಡುಗೆ ಮಾಡಿ ನಿಂಗೆ ಬಡಿಸ್ಬೇಕು ಅಂದೆ. ಆಮೇಲೆ ಹಂಗಾರೆ ಹೋಟ್ಲಲ್ಲಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಅಂದ. ಅವತ್ತು ಶ್ರೀಧರಾಶ್ರಮಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆಲ್ಲ, ಹೋಗೋಕ್ಕಾಗಿರಲಿಲ್ಲ. ನೋಡೋಣ. ಇಲ್ಲಿಂದ ಹೋಗೋಕ್ಕೆ ನಂಗೆ ಬೇಜಾರು. ನಂಗೆ ಇಲ್ಲಿ ಬಂದುಬಿಟ್ರೆ ಮೈ ಕೈ ಎಲ್ಲ ಒಂಥರ ಭಾರ ಆದಂಗೆ ಆಗುತ್ತೆ. ಏನು ಕೆಲಸ ಮಾಡೋಕ್ಕೆ ಬೇಡ, ಏನು ಬೇಡ. ಇವತ್ತು ನಿಜ ಹೇಳ್ತೀನಿ, ನೆಲ ಒರ್ಸೋಕ್ಕೂ ಬೇಡ ಅನಿಸಿದೆ. ಅಮ್ಮಂಗೆ ಅದೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಡಮ್ಮ, ನೆಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರಿಗೂ ಜಾಸ್ತಿ ಕೆಲಸ ಆಗುತ್ತಲ್ಲ, ಹಾಗಾಗಿ ಬೆಳಗ್ಗೆ ಶ್ರೇಯು ಎಲ್ಲೋ ಕೆರೆ ಬೇಟೆ ಇದೆ ಅನಿಸುತ್ತೆ, ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ನೋಡು. ಹೇಳಿದ್ದೆ ನನಗೆ ಕೇಳಲ್ಲ. ಸುಮಾರು ಬೈಕ್ ಹೋದ್ವಿ ಇವತ್ತು, ಕೂಣಿ ಎಲ್ಲ ತಗೊಂಡು. ಈಗ ಸುಮಾರು ದಿನ ಆತ ನಾ ಬಂದಾಗಿಂದ ದಿನ ಒಂದೊಂದು ಊರಲ್ಲಿ ಕೆರೆ ಬೇಟೆ ನಡೀತಾಯಿತ್ತು ಅನಿಸುತ್ತೆ, ಗೊತ್ತಿಲ್ಲ. ನೀರು ತರಬೇಕಾಯ್ತು, ಪಕ್ಕದ ಮನೆಗೆ ಹೋಗಿ ಒಂದು ಸ್ವಲ್ಪ ನೀರು ತಗೊಂಡು ಬರ್ತೀನಿ ಈಗ. ಆಮೇಲೆ ಬಂದು ನೆಲ ಒರೆಸ್ತೀನಿ. ನೆಲ ಎಲ್ಲ ಒರೆಸಿ ಹೋಗಿ ಈಗ ನೀರು ತರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಶ್ರೇಯನ್ ಕರೆದೆ, ಅವನು ಹಳೆ ಮನೆಗೆ ಹೋದ. ಈಗ ನಾನೊಬ್ಬಳೇ ನೀರು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈ ಸಲ ನಾನು ನೀರು ತರಕ್ಕೆ ಹೋಗಿದ್ದು ಅದು ಯಾವುದೂ ವೀಡಿಯೋನ ಮಾಡ್ಕೊಂಡಲೇ ಇಲ್ಲ. ಬಾವಿ ನೀರು ಒಂಥರ ಫ್ರೆಶ್ ಆಗಿರುತ್ತಲ್ಲ, ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಮಲಗಿ ಊಟ ಎಲ್ಲ ಮಾಡಿ ಆದಮೇಲೆ ಮತ್ತೆ ವೀಡಿಯೋ ಅಪ್ಲೋಡಿಗೆ ಅಂತ ಹೋಗ್ತಾ ಇದ್ದೀನಿ. ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.